ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮಗನು ಬರ್ತ್ಡೇಗೆ ಅಂತ ಮನಿ ಸೇವಿಂಗ್ ಮಾಡಿದ್ದೇನೆ. ಬನ್ನಿ ಎಷ್ಟಿದೆ ಅಂತ ನೋಡೋಣ. ಒಂದು 600-700 ಅಷ್ಟೇ. 600-700 ನೀನು 800 ನಾನು ಒಂದು 500. ಮೂರ್ ಜನ ಒಂದ್ ಟೀಮ್. ನಾವು 3 ಜನ ಒಂದ್ ಟೀಮ್. ಒಂದು 500-600 ಇರ್ಬೋದು. 600. ಆದರೆ ಅವನು ಎಷ್ಟು ಸೇರಿಸಿದ್ದಾನಂತಲೇ ಗೊತ್ತಿಲ್ಲ. ಆದರೂ ಏನೋ ಒಂಥರ ಅದು ಓಪನ್ ಮಾಡಬೇಕಾದ್ರೆ ಏನೋ ಖುಷಿ. ಏಕೆ ಅಂದರೆ ಅವನು 1 ವರ್ಷದಿಂದ ಮನಿ ಸೇವಿಂಗ್ ಮಾಡ್ಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರ ಅದು ಓಪನ್ ಮಾಡಬೇಕಾದ್ರೆ ಏನೋ ಖುಷಿ. ನಾನು ಸೇರಿಸಿದ್ದೀನಿ ಅಂತ ಆ ಖುಷಿ ಅವನಿಗೆ ತಡೆಯೋಕ್ಕೆ ಆಗ್ತಾಯಿಲ್ಲ. ಮಕ್ಕಳಿಗೆ ಇದೆ ಅಲ್ವಾ ಸರ್, ನಾವು ಕಲಿಸ್ಕೊಡ್ಬೇಕು. ಇವಾಗ ನೋಡಿ ನೆಕ್ಸ್ಟ್ ವರ್ಷವೂ ಕೂಡ ಇದಕ್ಕಿಂತ ಜಾಸ್ತಿ ಆಗ್ತೀನಿ ನಾನು ಅಂತ ಆಸೆ ಹುಟ್ಟುತ್ತೆ ಅವನಿಗೆ. ಅದಲ್ಲದೆ ಯಾವುದೇ ದುಡ್ಡು ನಾವು ಅವನ ಕೈಗೆ ಕೊಟ್ಟರು ಕೂಡ ಅವನು ನಾನು ಮನಿ ಸೇವಿಂಗ್ ಮಾಡಬೇಕು ಅಂತ ಆಸೆ ಹುಟ್ಟುತ್ತೆ. ಯಾಕೆಂದರೆ ಅವ್ನ ಮುಂದೆ ನಾನು ಓಪನ್ ಮಾಡಿಸ್ತಾ ಇದ್ದೀನಿ, ಅವನಿಗೆ ತೋರಿಸ್ತಾ ಇದ್ದೀನಿ ಎಷ್ಟೆಲ್ಲ ಸೇವಿಂಗ್ ಮಾಡಿದ್ದಾನೆ ಅಂತ ಅಲ್ವಾ. ಆವಾಗ ಮಕ್ಕಳು ಅದು ಮೈಂಡಲ್ಲಿ ಇಟ್ಕೋತಾರೆ, ಓ ನೆಕ್ಸ್ಟ್ ವರ್ಷ ನಾನು ಜಾಸ್ತಿ ಮಾಡಬೇಕು, ಅವ್ರಿಗಿಂತ ಜಾಸ್ತಿ ಮಾಡಬೇಕು, ಮನಿ ಸೇವಿಂಗ್ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ಬರುತ್ತೆ. ಅದಾದಮೇಲೆ ನಾನು ಸೇವಿಂಗ್ ಮಾಡಿ ದುಡ್ಡಲ್ಲಿ ನಾನೇ ಗಿಫ್ಟ್ ತೊಗೋಬೇಕು, ಏನಾದರೂ ಗಿಫ್ಟನ್ನು ನಾನು ಪರ್ಚೇಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಏನು ಮಾಡ್ತಾರೆ ಅಂದರೆ ಸೇವಿಂಗ್ಸ್ ಬಗ್ಗೆ ಗಮನ ಕೊಡ್ತಾರೆ. ಈ ಚಿಕ್ಕ ವಿಷಯನೇ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು. ಅದಲ್ಲದೆ ಇವನು ಅಂತಾನಲ್ಲ, ನನ್ನ ಮಗಳು ಕೂಡ ಅವಳ ಬರ್ತ್ಡೇಗೆ ಅವಳೇ ಏನಾದರೂ ಮನಿ ಸೇವಿಂಗ್ ಮಾಡಿ ಏನಾದರೂ ತೊಗೋಬೇಕು ಅಂತ ಅವಳು ಕೂಡ ಸೇವಿಂಗ್ಸ್ ಮಾಡ್ತಾಯಿದ್ದಾಳೆ. ಆದರೆ ಹೋದ ಸತಿ ಏನು ಮಾಡಿದ್ರು, ಸೇವಿಂಗ್ಸ್ ಮಾಡಿ ಒಂದು 9,000 ಸೇವಿಂಗ್ಸ್ ಮಾಡಿದ್ಲು, 9,000 ಚಿಲ್ಲರೆ. ಅದ್ರ ಮೇಲೆ ನಾವು ಕೂಡ ಸ್ವಲ್ಪ ಅಮೌಂಟ್ನ ಹಾಕಿ ಅವಳಿಗೆ ಗೋಲ್ಡ್ ಹೇರಿಂಗ್ಸ್ನ ಕೊಡಿಸಿದ್ದು. ಈ ಸತಿನೂ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಈ ಸತಿ ಸ್ವಲ್ಪ ನನಗೂ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗಿದೆ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಫಸ್ಟೇ ನಾನು ಅಂದ್ಕೊಂಡಿದ್ದು ಏನೂ ಕೂಡ ಆಗಲ್ಲ. ಅದಕ್ಕೋಸ್ಕರ ನಾನು ಏನೂ ಅಂದ್ಕೊಳ್ಳೋದೇ ಇಲ್ಲ. ಮುಂದಿದ್ದು ಹೇಗಾಗುತ್ತೆ ಅದು ಆಗಲಿ ಅಂತ ನಾನು ಸುಮ್ಮನಾಗಿ ಹೋಗ್ತೀನಿ. ಇದು ಬಂದು ನನ್ನ ಮಗಂದು. ಇದು ಕೂಡ 1 ವರ್ಷದಿಂದ ಅವನು ಇಟ್ಟಿದ್ದಾರೆ. ಅದೇನಂದರೆ ಯಾರಾದರೂ ಬರ್ತಾರೆ ಕೊಡ್ತಾರೆ, ಇಲ್ಲ ಅವ್ರ ಪಪ್ಪ ಕೊಡ್ತಾರೆ. ಅದನ್ನೆಲ್ಲ ಏನು ಮಾಡ್ತಾನೆ ಅಂದರೆ ನಾವು ನೋಡಿದ್ರೆ ಮಾತ್ರ ತೊಗೊಂಡೋಗಿ ಹಾಕ್ತಾನೆ. ನಾವು ನೋಡಿಲ್ಲ ಅಂದರೆ ಏನು ಮಾಡ್ತಾನೆ, ತೊಗೊಂಡೋಗಿ ಏನಾದರೂ ತಿನ್ಕೊಬಿಡ್ತಾನೆ. ಆದರೆ ನಾವು ಹೊರಗಡೆ ತಿಂಡಿಗಳು ಏನೂ ಕೊಡಿಸಲ್ಲ, ಮನೇಲೇ ಎಲ್ಲನೂ ತೆಗೆದಿಟ್ಟಿರ್ತೀವಿ. ಬೇಕು ಅಂದಾಗ ಡೈಲಿ ನಾನು ಮನೇಲೇ ಕೊಡೋದು. ಆದರೂ ಯಾರಾದರೂ ಕೊಡ್ತಾರಲ್ವ ದುಡ್ಡು, ಆವಾಗ ಹೊರಗಡೆ ತಿನ್ನೋ ಆಸೆ ಅವ್ರಿಗೆ. ಹಾಗಾಗಿ ಗೊತ್ತಿಲ್ಲದೇ ಹೋಗಿ ತಿಂದು ಬಂದುಬಿಡ್ತಾನೆ. ಇವಾಗ ನಾನು ಕೌಂಟ್ ಮಾಡ್ತಾಯಿದ್ದೀನಿ. ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಎಷ್ಟಿದೆ ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಎಷ್ಟಿರ್ಬೋದು ಅಂತ. ನಾನೆಲ್ಲೋ ಒಂದು 300, 400, 500 ಅಂದ್ಕೊಂಡಿದ್ದೆ. ಬಟ್ ಅವನು 100 ರೂಪಾಯಿನೇ ಆಗೋಯ್ತು. ಜಾಸ್ತಿನೇ ಸೇರಿಸಿದ್ದೀನಿ. ನಮ್ಮ ಕೌಂಟಿಂಗೆಲ್ಲ ತಪ್ಪಿದೆ ಇದು ಅಂದ್ಕೊಂಡು ನಾವು ಎಲ್ಲರಿಗೂ ಮೀರಿಸಿದ್ದಾನೆ. ಎಲ್ಲರೂ ಕೂಡ ಹೇಳಿದ್ನೆಲ್ಲ ಎಲ್ಲರದು ಡಬಲ್ ಮೀರಿಸಿದ್ದಾನೆ ಅವನು. ಪರವಾಗಿಲ್ಲ. ಇಷ್ಟು ಈ ವಯಸ್ಸಲ್ಲಿ ಅವನು 9 ವರ್ಷಕ್ಕೇ ಈ ವಯಸ್ಸಲ್ಲಿ ಅವನು ಇಷ್ಟು ಸೇವಿಂಗ್ ಮಾಡಿರೋದೇ ಜಾಸ್ತಿ ಅಲ್ವಾ. ನಮಗೆ ಇಷ್ಟೆಲ್ಲ ಸೇವಿಂಗ್ ಮಾಡೋ ಅಷ್ಟು ಪೇಷನ್ಸ್ ಇರ್ತಾ ಇರಲಿಲ್ಲ. ನಾವು ಕೂಡ ತಿನ್ಕೋತಾ ಇದ್ದೋ. ಇವಾಗ ನಾವು ಮಕ್ಕಳಿಗೆ ಕೂಡ ಸೇವಿಂಗ್ಸ್ ಮಾಡೋಕ್ಕೆ ಹೇಳ್ಕೊಡ್ತಾ ಇದ್ವಿ. ಅವನಿಗೂ ಕೂಡ ನೋಡಿ ಆಸೆ ಬಂತು ಅವನಿಗೆ. ಅವನು ಲಾಸ್ಟಲ್ಲಿ ಅವನಿಗೆ ಎಲ್ಲ ಇದು ಮಾಡಿ ಅವನ ಕೈಗೆ ಕೊಟ್ಟರೆ ಅವನು ಎಷ್ಟು ಖುಷಿಪಟ್ಟ ಅಂದರೆ, ಇದು ನಾನು ಸೇವಿಂಗ್ ಮಾಡಿರೋದು, ಇದು ನಂದು ದುಡ್ಡು ಅಂದ್ಕೊಂಡು. ಅದು ಖುಷಿನೇ ಬೇರೆ. ಹೌದು ನಿಂದೇನೆ, ಇದರಲ್ಲಿ ನಾನು ಏನಾದರೂ ನಿನಗೆ ಗಿಫ್ಟ್ ತೊಗೊಡ್ತೀನಿ ಅಂತ ನಾನು ಹೇಳಿ ಈಸಿಟ್ಟಿದ್ದೀನಿ. ಅದರಲ್ಲಿ 1 ರೂಪಾಯಿನೂ ಕೂಡ ಈಸ್ಕೊಂಡಿಲ್ಲ. ಮಮ್ಮಿ ಮತ್ತೆ ನಾನು ಇದರಲ್ಲಿ ನನಗೆ 20 ರೂಪೀಸ್ ಕೊಡಿ, ಮತ್ತೆ ನಾನು ಹೋಗಿ ಮತ್ತೆ ಒಂದು ಹುಂಡಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೇನೆ. ನನಗೆ ತಿನ್ನೋಕ್ಕೆ ಕೊಡಿ, ನನ್ನ ದುಡ್ಡು ನಾನು ಸೇವಿಂಗ್ ಮಾಡಿದ್ದೀನಿ, ತಿನ್ನೋಕ್ಕೆ ಏನಾದರೂ ಕೊಡಿ ಅಂತ ಕೇಳ್ತಾ ಇಲ್ಲ ಅವನು. ಮತ್ತೆ ಒಂದು 20 ರೂಪೀಸ್ ಕೊಡಿ ಮಮ್ಮಿ, ಮತ್ತೆ ಒಂದು ಹೊಸ ಹುಂಡಿ ತರ್ತೀನಿ, ಮತ್ತೆ ನಾಳೆಯಿಂದ ನಾನು ಸೇವಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾನೆ. ಅದನ್ನೇ ಹೇಳೋದು, ನಾವು ಮಕ್ಕಳಿಗೆ ಏನನ್ನ ಕಳಿಸ್ಕೊಂಡು ಬರ್ತೀವಿ ಅದನ್ನು ಮಾತ್ರ ಕಲಿತಾರೆ ಅಂತ. ಹೌದು ಪರವಾಗಿಲ್ಲ, ತುಂಬಾ ಸೇರಿಸಿದ್ದಾನೆ. ಬಟ್ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಅಂತ. ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡ್ದಾನೆ ನೋಡಿ. ಕಾಯಿನ್ಸ್ಗಳು ಏನು ಮಾಡ್ತಾನೆ ಅಂದರೆ, ಕಾಯಿನ್ಸು ಕೂಡ ಅಷ್ಟೇ. ನಾನು ಏನು ಮಾಡ್ತಿದ್ದೆ, ಕಾಯಿನ್ಸು ಇವಾಗ ಹಾಲೆಲ್ಲ ತರ್ತಾರೆ. ಇವಾಗ 30 ರೂಪೀಸ್ಗೆ ಹಾಲು ಏನಾದರೂ 30 ರೂಪೀಸ್ಗೆ ಕೊಟ್ಟರೆ ಅದರಲ್ಲಿ ಚೇಂಜ್ ಬರುತ್ತಲ್ಲ, ಆ ಚೇಂಜ್ನ ಏನು ಮಾಡ್ತಾಯಿದ್ದ ಅಂದರೆ ಬಂದು ಅವನು ಹುಂಡಿಯಲ್ಲಿ ಹಾಕೋತಾ ಇದ್ದ.
ಆ ಥರ ಎಲ್ಲ ಮಾಡ್ಕೊತಾ ಇದ್ದ. ಮತ್ತು ಎಲ್ಲಾದರೂ ಅಂಗಡಿಗೆಲ್ಲ ಹೋದರೆ ತರಕಾರಿ ಏನಾದರೂ ತೊಗೊಬರಕ್ಕೆ ಹೋದರೆ ಚೇಂಜ್ ಏನಾದರೂ ಕೊಟ್ಟರೆ ತೊಗೊಂಡು ಅವನು ಹುಂಡಿಗೆ ಹಾಕೋತಾ ಇದ್ದ. ಆ ಥರ ಮಾಡ್ತಾಯಿದ್ದ. ಒಳ್ಳೆ ಅಭ್ಯಾಸ ಅವೆಲ್ಲ. ಫಸ್ಟೆಲ್ಲ ಆ ಥರ ಮಾಡ್ತಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಮಾತ್ರ ತಿನ್ನೋಕೆ ಹೋಗೋದು. ಅಂದರೆ ಪ್ರತಿಯೊಂದು ಮನೆಯಲ್ಲೇ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ಹೊರಗಡೆದು ಅಭ್ಯಾಸ ಮಾಡಿಸಿಲ್ಲ. ಏನಾದರೂ ಹೊರಗಡೆ ಮಕ್ಕಳು ಏನಾದರೂ ತಿಂತಾ ಇರೋದು ನೋಡಿ ಇವನಿಗೂ ಆಸೆ ಆಗಿ ಇವನು ಕೇಳ್ತಾನೆ ಅಷ್ಟೇ ಹೊರತು ಇನ್ನು ದಿನ ಏನು ಕೇಳ್ತಾನೆ ಅಂದರೆ ಇಲ್ಲ, ದಿನ ಏನು ಕೇಳಲ್ಲ. ನೋಡಿ ಕೌಂಟ್ ಮಾಡ್ತಾಯಿದ್ದೀನಿ. ನಾವು ಹೇಳಿದ್ದು ವೇಸ್ಟು. ಎಲ್ಲರಿಗಿಂತ ಜಾಸ್ತಿ ಸೇರಿಸಿದ್ದಾನೆ. ಖುಷಿ ಆಯಿತು. ಅವನ ಖುಷಿ ನೋಡಿ ನನಗೂ ಕೂಡ ಖುಷಿ ಆಯಿತು. ಕಾಯಿನ್ಸ್ ಎಲ್ಲ ಚೆಕ್ ಎಷ್ಟಿದೆ ಅಂತ ಅದನ್ನು ಕೂಡ ಕೌಂಟ್ ಮಾಡೋದ. ಯಾಕೆಂದರೆ ಕಾಯಿನ್ಸು ಕೂಡ ನಮಗೆ ಕೌಂಟಿಂಗ್ ಆಗುತ್ತೆ ಅಲ್ವಾ. ಹಾಗಾಗಿ ಫಸ್ಟು ಒಂದೊಂದು 50 ರೂಪಾಯಿ, 100 ರೂಪಾಯಿ, 20 ರುಪೀಸ್, 10 ರುಪೀಸ್ ಎಲ್ಲನೂ ಕೂಡ ನಾನು ಬೇರೆ ಬೇರೆ ಮಾಡಿ ಇಡ್ತಾಯಿದ್ದೀನಿ. ಅದೆಲ್ಲ ಬೇರೆ ಬೇರೆ ಮಾಡಿ ಇಟ್ಬಿಟ್ಟು ಕಾಯಿನ್ಸು ಕೂಡ ನಾನು ಎಷ್ಟಿದೆ ಏನು ಅಂತ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ. ಈಗ ಹಂಗೆ ಚೆಕ್ ಮಾಡಿದ್ರೆ ಮರ್ತೋಗ್ತೀವಲ್ವ, ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ 10 ರುಪೀಸ್ ಒಂದೊಂದು ಕಡೆ ಇಡೋದ ಅಂದ್ಕೊಂಡಿದ್ದೀನಿ. ಆ ಥರ ಇಟ್ಟರೆ ನಾವು ಮರೆಯಲ್ಲ. ಇವಾಗ ಅರ್ಧ ಎಲ್ಲ ಕೌಂಟ್ ಮಾಡ್ಕೊಂಡು ಹೋಗಿರ್ತೀವ, ಏನಾದರೂ ಯಾರಾದರೂ ಮಧ್ಯೆ ಮಾತಾಡ್ತಾರಾ, ಮತ್ತೆ ಕಾಯಿನ್ಸ್ ಮರ್ತೇ ಆಗೋಗುತ್ತೆ. ಮತ್ತೆ ಫಸ್ಟಿಂದ ಕಾಯಿನ್ಸ್ ಚೆಕ್ ಕೌಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ, 2 ರುಪೀಸ್ದು ಬಂದು 5 ಕಾಯಿನ್ಸ್ ಇಡ್ತಾಯಿದ್ದೀನಿ, 1 ರುಪೀಸ್ದು 10 ಕಾಯಿನ್ಸ್ ಇಡ್ತಾಯಿದ್ದೀನಿ, 5 ರುಪೀಸ್ದು 2 ಕಾಯಿನ್ಸ್ ಇಡ್ತಾಯಿದ್ದೀನಿ. ಆ ಥರ ಕಾಯಿನ್ನ ನಾನು ಕೌಂಟಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಲ್ಲಲ್ಲೇ ಇಟ್ಟು. ಯಾಕೆಂದರೆ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಅದನ್ನ ಕೌಂಟ್ ಮಾಡ್ಕೋಬೋದು. ಆ ಥರ ನೋಡಿ ಈ ಥರ ಎಲ್ಲ ಇಟ್ಕೊಂಡು ಹೋದರೆ ಆರಾಮಾಗಿ ನಾವು ಕೌಂಟಿಂಗ್ ಮಾಡ್ಕೋಬೋದು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಕೂಡ ಈ ಥರ ಎಲ್ಲ ಹೇಳ್ಕೊಡಿ. ಆದರೆ ಪೂರ್ತಿ ತಿನ್ನೋ ವಯಸ್ಸು, ಆಡೋ ವಯಸ್ಸು ಪೂರ್ತಿನೇ ಸೇವಿಂಗ್ ಮಾಡಿ ಅಂದರೆ ಅದು ತಪ್ಪು. ಪೂರ್ತಿನೇ ಸೇವಿಂಗ್ ಮಾಡೋಕ್ಕೆ ಹೇಳಬೇಡಿ. ಯಾಕೆಂದರೆ ಇವಾಗ ನೀವು ಒಂದು 10 ರೂಪಾಯಿ ಕೊಟ್ಟು ಅಂತ ಅಂದ್ಕೊಳ್ಳಿ, 10 ರೂಪಾಯಲ್ಲಿ 5 ರೂಪಾಯಿ ತಿನ್ಕೋ, 5 ರೂಪಾಯಿ ತೊಗೊಂಡ್ಬಂದು ಹುಂಡಿಲಿ ಹಾಕು, ಆ ಥರ ಹೇಳ್ಕೊಡಿ. ಯಾಕೆಂದರೆ ಅವ್ರಿಗೂ ತಿನ್ನೋವಂಥ ವಯಸ್ಸು, ಅವ್ರಿಗೂ ಕೂಡ ಆಸೆ ಇರುತ್ತೆ ಅಲ್ವಾ. ಹಾಗಾಗಿ ಎಲ್ಲದರಲ್ಲೂ ಇಡಬಾರ್ದು. ಮಕ್ಳಿಗೂ ಕೂಡ ಅಷ್ಟು ನಾವು ಇದರಲ್ಲಿ ಆ ಥರ ಹೇಳಿ. ಇವಾಗ ಒಂದು 100 ರೂಪಾಯಿ ಕೊಟ್ಟರು ಅಂತ ಹೇಳಿರಿ, 100 ರೂಪಾಯಿ ಕೊಟ್ಟರೆ ಎಕ್ಸ್ಟ್ರಾ ನೀವು ಒಂದು 10 ರೂಪಾಯಿ ಕೊಟ್ಬಿಟ್ಟು 10 ರೂಪಾಯಿನ ನೀನು ತಿನ್ಕೋ, 100 ರೂಪಾಯಿ ತೊಗೊಂಡೋಗಿ ಹುಂಡಿಲಿ ಹಾಕು ಅಂತ ಹೇಳಬೇಕು. ಆಮೇಲೆ 100 ರೂಪಾಯಿ ಕೊಟ್ಟಿದ್ದೀನಿ 50 ರೂಪಾಯಿ ತಿನ್ಕೊಂಡು 50 ರೂಪಾಯಿ ಹುಂಡಿಗೆ ಹಾಕಿ ಅಂತೆಲ್ಲ ಹೇಳ್ಬೇಡಿ. ಯಾಕೆ ಅಷ್ಟೆಲ್ಲ ದುಡ್ಡು ತಿನ್ನೋಷ್ಟು ಮಕ್ಕಳು ದೊಡ್ಡವರಾಗಿರಲ್ಲ. ಅಷ್ಟು ಜಂಕ್ ಫುಡ್ ತಿಂದರೂ ಕೂಡ ಆರೋಗ್ಯ ಹಾಳಾಗುತ್ತೆ. ಒಂದು ಕಡೆಯಿಂದ ನಾನು ಸೇವಿಂಗ್ ಮಾಡ್ಕೊಂಡು ಬಂದೆ. ಪರವಾಗಿಲ್ಲ. ಕಾಯಿನ್ಸು ಅಂತ ಬಿಸಾಕಿದ್ದೀವಿ ನೋಡಿ, ಅವನು ಕಾಯಿನ್ಸಲ್ಲೂ ಕೂಡ ಸೇವಿಂಗ್ ಮಾಡಿದ್ದಾನೆ ನೋಡಿ. ನಂಬಕ್ಕೆ ಆಗಲ್ಲ. ನಾವು ಕಾಯಿನ್ಸು ಇದು ಅಂದ್ಕೊಂಡು ಕಾಯಿನ್ಸಲ್ಲೂ ಕೂಡ ಅಷ್ಟೆಲ್ಲ ಸೇವಿಂಗ್ ಮಾಡಿದ್ದಾನೆ. ಹಾಗಾಗಿ ನಾನು ಕೂಡ ಕಾಯಿನ್ಸ್ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ನಿನ್ನೆ ವೀಡಿಯೋದಲ್ಲಿ ನೋಡಿದ್ದೀರಾ ಅಲ್ವಾ ನೀವು. ಕಾಯಿನ್ಸ್ ಬಿಟ್ಟು ಸೇವಿಂಗ್ಸ್ ಕೂಡ ನಾನು ಮಾಡ್ತಾಯಿದ್ದೀನಿ. ಇವಾಗ ನಾನು ಇದೆಲ್ಲ ಕೌಂಟ್ ಮಾಡ್ಕೊಂಡು ಬರ್ತೀನಿ ಎಷ್ಟಿದೆ ಏನು ಅಂತ. ನನಗೆ ಶಾಕ್ ಆಯಿತು. ಪರವಾಗಿಲ್ಲಪ್ಪ, ಅವನ ಬರ್ಡೇಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಾವು ಜಾಸ್ತಿ ಅದು ಕೇಕೆಲ್ಲ ಕಟ್ ಮಾಡಿಸ್ಬೇಕು ಹಾಗೆ ಹೀಗೆ ಅಂತ ಆಸೆ ಇಟ್ಕೊಂಡಿಲ್ಲ ಈ ಸತಿ. ಸತಿ ಎಲ್ಲ ಮಾಡಿದ್ದು ಗ್ರ್ಯಾಂಡಾಗೆ ಸ್ಕೂಲಲ್ಲಿ ಎಲ್ಲ ಕೊಡಿಸ್ಬೇಕು, ಎಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಡಿಸ್ಬೇಕು ಅಂತ ಮಾಡಿದ್ದೀನಿ. ಅಂದರೆ ಎಲ್ಲರಿಗೂ ಕಾಸ್ಟ್ಲಿ ಚಾಕ್ಲೇಟ್ ಕೊಡಿಸಿದ್ದು. ಈ ಸತಿ ಸ್ವಲ್ಪ ಅದೆಲ್ಲ ಬೇಡ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಸತಿ ನನಗೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗಾಗಿ ಕೇಕೆಲ್ಲ ಕಟ್ ಮಾಡಿಸೋದೇನು ಬೇಡ. ಹಾಗೆಯೇ ಚಾಕ್ಲೇಟ್ ತೊಗೊಂಡೋಗಿ ಹೊಸ ಬಟ್ಟೆ ಹಾಕ್ಕೊಂಡು ತೊಗೊಂಡೋಗಿ ಮತ್ತೇನಾದರೂ ಇವನಿಗೆ ಗಿಫ್ಟು ಅಷ್ಟು ಮಾತ್ರ. ಈ ಸತಿನ ಬರ್ಡೇನ ಸಿಂಪಲ್ಲಾಗಿ ಮುಗಿಸೋದ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲ ಟೈಮ್ ಮಾಡಬೇಕು, ಇಲ್ದಿರೋ ಟೈಮಲ್ಲೂ ಮಾಡಬೇಕು ಅನ್ನೋ ನನಗೆ ಆ ಥರ ಇದಿಲ್ಲ, ಥಿಂಕ್ ಇಲ್ಲ ನನಗೆ. ನನ್ನ ಹತ್ರ ಇವಾಗ ಇಲ್ವಾ, ಓಕೆ ನೆಕ್ಸ್ಟ್ ಟೈಮ್ ಮಾಡ್ಕೊಂಡ್ರೆ ಆಯಿತು. ಇವಾಗ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ನಾನು ಹೋಗಿ ಬೇರೆಯವ್ರ ಹತ್ರ ಸಾಲ ಮಾಡಿ ಹೋದ ವರ್ಷ ಮಾಡಿದೆ, ಈ ವರ್ಷ ಯಾಕೆ ಮಾಡಬಾರ್ದು, ಎಲ್ಲ ವರ್ಷ ಮಾಡೋದ ಅಂದ್ಕೊಂಡು ಹೋಗಿ ನಾನು ಒಂದು 10,000 20,000 ಸಾಲ ಮಾಡ್ಕೊಬಂದು ಗ್ರ್ಯಾಂಡಾಗಿ ಮಾಡ್ತೀನಿ ಅಂದರೆ ಅದು ಬರ್ಡೇ ಒಂದಿನದಲ್ಲಾಗೋಗುತ್ತೆ. ಬಟ್ ಸಾಲ ಅನ್ನೋದು ತುಂಬ ದಿನ ಇರುತ್ತೆ. ಹಾಗಾಗಿ ಏನು ಗೊತ್ತಾ, ಅವ್ರ ಬರ್ಡೇ ದಿನ ಅವ್ರನ್ನ ಖುಷಿಯಾಗಿ ಇಟ್ಕೋಬೇಕು ಅಷ್ಟೇ. ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ದುಡ್ಡೇ ಬೇಕು ಅಂತ ಏನಿಲ್ಲ. ನಮ್ಗೆ ಏನೇ ಒಂದು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ನೋಡಿಕೊಂಡ್ರೆ ಸಾಕು, ಅವನಿಗೆ ಅಷ್ಟು ಮಾಡಿಕೊಂಡ್ರೆ ಸಾಕು. ಎಲ್ಲರೂ ಅವನೇ ಅಂತಲ್ಲ, ಎಲ್ಲರಿಗೂ ಕೂಡ ಅಷ್ಟೇ. ನೋಡೋದ ಹೋದ ವರ್ಷ ಎಲ್ಲ ನಾನು ಸ್ವಲ್ಪ ಗೆಸ್ ಮಾಡ್ಕೊಂಡಿದ್ದೆ ಏನೆಲ್ಲ ಮಾಡಬೇಕು ಈ ವರ್ಷ ಅಂದ್ಕೊಂಡು. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಈ ವರ್ಷ ನನಗೆ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಇಷ್ಟು ದಿನ ಇರಲಿಲ್ಲ ನನಗೆ. ಇವಾಗ ಒಂದು 2 ತಿಂಗಳಿಂದ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು.
ಏನು ಅಂತ ಅದನ್ನೆಲ್ಲ ಹೇಳ್ತೀನಿ ಮುಂದೆ ಇನ್ನೊಂದು ವೀಡಿಯೋದಲ್ಲಿ. ಈಗ ಖುಷಿಯಾಗಿ ನಾನು ಕೌಂಟಿಂಗ್ ಮಾಡ್ತಾಯಿದ್ದೀನಿ. ಅದನ್ನೇ ಮಾಡೋದ. ಕಾಯಿನ್ಸ್ ಬಂದು ಕರೆಕ್ಟಾಗಿ 100 ರೂಪಾಯಿ ಇದೆ. ಕರೆಕ್ಟಾಗಿ 100 ರೂಪಾಯಿ ಇದೆ. 1 ರೂಪಾಯಿ ಜಾಸ್ತಿ ಇಲ್ಲ, 1 ರೂಪಾಯಿ ಕಡಿಮೆ ಇಲ್ಲ. ಕರೆಕ್ಟಾಗಿ 100 ರೂಪಾಯಿ ಹಾಕಿದ್ದಾನೆ ಅವನು. ಮತ್ತು ನೋಟ್ಗಳಲ್ಲಿ ಒಟ್ಟು ಎಲ್ಲನೂ ಸೇರಿಸಿ 1600 ರೂಪಾಯಿ ಇದೆ. ಕಾಯಿನ್ಸು ಸೇರಿಸಿ 1700 ರೂಪಾಯಿ ಇದೆ. ಒಟ್ಟು 1700 ರೂಪಾಯಿ ಸೇವಿಂಗ್ ಮಾಡಿದ್ದಾನೆ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.